ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು TRS 200C ಚಾನಲ್. ಸೊ ಎಲ್ಲರೂ ಆರಾಮಿರ್ತೀರಿ ಅನ್ಕೊಂತ ಇದ್ದೀನಿ. ಸೊ ಆ್ಯಕ್ಚುಲಿ ಏನಾಗೈತೆ ಅಂದರೆ, ಮ್ಯಾಕ್ಸಿಮಮ್ ಒಂದು 20 ಡೇಸ್ ಬಿಫೋರ್ ಆಕ್ಸಿಡೆಂಟ್ ಆಗಿತ್ತು. ಅದು ನಮ್ಮ ಬಳ್ಳಾರಿಯಲ್ಲಿ ಆಗಿರ್ತಿದ್ದಿಲ್ಲ. ನನಗೆ ಒಂದು ಯಾವತ್ತೂ ಆಕ್ಸಿಡೆಂಟ್ ಆಗಿಲ್ಲ. ಬಟ್ ನಮ್ಮೂರಲ್ಲಿ ಅಜ್ಜಿಯವರಲ್ಲಿ ಏನಾಗುತ್ತೆ ಅಂದರೆ, ಅಡಿ ಒಂದು ಸಲ ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ. ಸೊ ಇಲ್ಲಿ ಅಂಕಲ್ ಇದ್ದಾರಲ್ಲ, ಸೊ ಅಂಕಲ್ ಇದ್ದಾರಲ್ಲ, ಅವನು ಬರ್ತಿದ್ದಾನ. ಸೊ ನಾನು ಇವಾಗ ಪ್ರೆಸೆಂಟ್ ನನ್ನ ಪ್ಲೇಸಲ್ಲಿ ಇದ್ದೀನಲ್ಲ, ಸೊ ನಾನು ಬರ್ತಿದ್ದೀನಿ. ಅವನು ಏನು ಮಾಡ್ಬಿಟ್ಟಾನ, ಡೈರೆಕ್ಟಾಗಿ ಇಂಡಿಕೇಟರ್ ಹಾಕಿಲ್ಲ, ಏನಿಲ್ಲ. ನೈಟ್ ಟೈಮ್ 10 ಆಗಿತ್ತು. ಹಿಂಗೆ ಬಂದು ಗುದ್ಬಿಟ್ಟಾನ ಗುರು. ಆಯ್ತು, ನಾನೇನು ಮಾಡ್ತೀನಿ, ಮಗ ಹಿಂಗೆ ಹೋಗಿದ್ದೆ. ಈಗ ಹಿಂಗೆ ಹೋಗಿ ಹಿಂಗೆ ಕೆಳಗೆ ಡ್ರಾಗ್ ಹಾಕಂತ ಆ ಕಡೆಗೆ ಹೋಗಿ ಬಿದ್ದಿದೆ. ಅವನು ಏನಂತಿದ್ದಾನೆ, ಆಮೇಲೆ ಕೆಳಗೆ ಬಿದ್ದಿದ್ರೆ ನನಗೆ ಕಾಲಿಗೆ ಇಲ್ಲಿ ಚೆನ್ನಾಗಿ ಬಿದ್ದಿತ್ತು ಏಟು. ನನ್ನ ಕೈ ತೋರಿಸಿದ್ವಿ ಅಂತೀನಿ. ಅಲ್ಲಣ್ಣ, 9:30 10 ಗಂಟೆಗೆ ಯಾವನ್ ಕೈ ತೋರಿಸ್ತಾನೆ, ಅವನು ನೋಡಿದ್ರೆ FZ ಗಾಡಿ ಇಟ್ಕೊಂಡಿದ್ದಾನ ಹುಡುಗ. ಇಟ್ಕೊಂಡು ಮಾತುಗಳು ಹೇಳ್ತಿದಾರೆ ಅವರು. ಇನ್ನೊಂದು ಹೇಳಿದ್ರೆ ಅವನು ಅವ್ರ ಮನೆ ಅಲ್ಲೇನೋ ಗೊತ್ತಿಲ್ಲ, ಅವ್ರ ಪೇರೆಂಟ್ಸ್ ಬಂದ್ಬಿಟ್ಟಾರ. ಡೈರೆಕ್ಟ್ ಬಂದ್ಬಿಟ್ಟು ಏನಂತಿದಾರ, ಸೊ ಈ ಥರ ಎಲ್ಲ ನಿಮ್ಮ ಮಗನ ತಪ್ಪಿದೆ, ಅವ್ನು ಫಸ್ಟ್ ಏಜ್ ಇಲ್ಲ, 17 16 ಇದೆ, ಅವ್ನು 18 ಅಂತ ಹೇಳ್ತಿದ್ದಾನೆ ಬೇಕಂತ. ಆದರೂ ನಾನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಿಲ್ಲ. ಬಟ್ ಅವ್ರ ಪೇರೆಂಟ್ಸ್ ಏನು ಮಾತಾಡ್ತಿದ್ದಾರೆ ಅಂದರೆ, ಅಷ್ಟು ದೊಡ್ಡವರಾಗಿ ಸ್ವಲ್ಪ ಬುದ್ಧಿ ಮಾನ ಮರ್ಯಾದೆ ಇದೆಯಲ್ಲ. ಸೊ ಇನ್ನು ಅವ್ರ ಮಗ ಅಷ್ಟು ತಪ್ಪು ಅಷ್ಟು ಆ ಥರ ಆಕ್ಸಿಡೆಂಟ್ ಮಾಡಿದಾನೆ ಅಂದರೆ ಕೂಡ ಸಪೋರ್ಟ್ ಮಾಡ್ಕೊಂಡು ಬರ್ತಿದಾರ. ಅಷ್ಟು ಸಪೋರ್ಟ್ ಕೊಡ್ತಿದ್ದಾರೆ ನೋಡಿ ಪೇರೆಂಟ್ಸ್. ಅಂದರೆ ಇನ್ನು ನೀನೇ ಕೆಟ್ಟ ಹೋಗೋ, ನಾನು ಸಪೋರ್ಟ್ ಮಾಡ್ತೀವಿ ಅನ್ನೋಷ್ಟು ಲೆವೆಲಲ್ಲಿ ಇದ್ದಾರೆ ಒಂದು ಮೈಂಡ್ಸೆಟ್. ಅದು ಒಳ್ಳೆ ಹೇಳ್ತಿರೋದು. ಆ್ಯಕ್ಚುಲಿ ಇವಾಗ ಗಾಡಿ ಇತ್ತು ಸರಿ, ಅದರಲ್ಲಿ ನನ್ನ ಪ್ಲೇಸಲ್ಲಿ ಯಾರನ್ನ ಚಿಕ್ಕ ಹುಡುಗರಾಗಲಿ ದೊಡ್ಡವ್ರ ಹುಡುಗರಾಗಲಿ ಏನೇನು ಅತಿಗತ್ತು ನನಗೆ ತಲೆಗೆ ಏನೇ ಬಿಟ್ಟು ನನಗೆ ಏನೇನು ಆಗಿದ್ರೆ ಯಾರು ರೆಸ್ಪಾನ್ಸಿಬಿಲಿಟೀಸ್ ತಗೊಂತಿದ್ರು. ಈ ಥರ ಇದ್ದಾರೆ ಜನ, ಭಯಂಕರ ಆಗಿದ್ದಾರ. ನಾನು ಸುಮ್ಮನೆ ಇರಬೇಕು. ನನಗೆ ಏಟ್ ಬಿದ್ದಿತ್ತು, ಅವ್ರು ಹೆಂಗನಾಗಲಿ ಅವ್ನಿಗೆ ವಾರ್ನಿಂಗ್ ಕೊಡಬೇಕಂತ ನಂಬರ್ ಇಸ್ಕೊಂಡು ಸೀದಾ ನಾನು ಹಾಸ್ಪಿಟ್ಲ್ ಕೂಡ ಹೋಗಿಲ್ಲ. ಬ್ಲೀಡಿಂಗ್ ಜಾಸ್ತಿ ಆಗ್ತಿತ್ತು ಕಾಲಿಗೆ, ಮೋಕಾಲಿಗೆ ಬಿದ್ದಿತ್ತು ಏಟ. ಅಯ್ಯೋ ಏಟ್ ಬಿದ್ದಿತ್ತು ಗುರು. 20 ದಿವಸ ಆಯಿತು. ಮನೆಯಲ್ಲಿ ವಾಶ್ರೂಮ್ಗೆ ಹೋಗೋಕ್ಕಾಗ್ತಿದ್ದಿಲ್ಲ, ನಡೆಯೋಕ್ಕಾಗ್ತಿದ್ದಿಲ್ಲ. ಸುಮ್ಮನೆ ಹೆಂಗಂದ್ರೆ ಮುರಿದೋಗುತ್ತೆ, ಲೆಗ್ಗನ್ನ ಬ್ರೇಕ್ ಆಗಿರ್ತೈತಲ್ಲ, ಹಂಗಾಗಿತ್ತು ನನ್ನ ಜೀವನ. ನಾನು ನೋಡಿದ್ರೆ 1 ವೀಕ್ ಹಾಸ್ಪಿಟ್ಲಿಗೆ ಹೋಗಿಲ್ಲ. ಏನಂದರೆ ಏನು ಆಗಂಗಿಲ್ಲ, ಕಾಮನ್ ಅಂತ ನಾನು ಹೋಗೋಕೆ ಹೋಗಿಲ್ಲ ಹಾಸ್ಪಿಟ್ಲಿಗೆ. ಬಟ್ ಮನೆಯವರು ಫ್ರೆಂಡ್ಸ್ ಎಲ್ಲ ಬೈತಿದ್ರು, ಹೋಗಿ ಬಾ, ಏನೇನು ಆಗಿದ್ರೆ ಏನಾಗುತ್ತೆ ಮುಂದೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ನಿನಗಂತ ಹೇಳಿದ್ರೆ. ನಮ್ಮ ತಮ್ಮ ಬೈದು ಕಳಿಸ್ಬಿಟ್ಟಾನ ಹಾಸ್ಪಿಟ್ಲಿಗೆ ಹೋಗ್ಬಾ ಅಂದರು. ಹಾಸ್ಪಿಟ್ಲಿಗೆ ಹೋಗಿದ್ದೀನಿ, ಪರವಾಗಿಲ್ಲ, ಏನು ಇಂಜುರೀಸ್ ಏನಾಗಿಲ್ಲ, ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್. ಸೊ ಅವಾಗ ಸ್ವಲ್ಪ ಹುಷಾರಾಯಿತು ಮನಸ್ಸು ಅನ್ನೋದು. ಬಟ್ ಆದರೂ ಕೂಡ ಆ ಪೇನ್ ಅನ್ನೋದು ಅಷ್ಟು ಜಲ್ದಿ ಹೋಗೋದಲ್ಲ ಕಾಲ್ಗಿರೋದು. ಕರೆಕ್ಟ್ ಇಲ್ಲಿ ಬಿದ್ದಿತ್ತು ಗುರು. ಇಲ್ಲಿ ಫೋಲ್ಡ್ ಮಾಡೋಕೆ ಗಾಡಿ ಓಡ್ಸೋಕ್ಕಾಗ್ತಿದ್ದಿಲ್ಲ, ಫೋಲ್ಡ್ ಮಾಡೋಕ್ಕಾಗ್ತಿದ್ದಿಲ್ಲ, ಹಂಗಾಗಿತ್ತು ಸಿಚುವೇಶನ್ನು. ಏನು ಮಾಡಿಬಿಟ್ಟು ಸ್ಟೇಷನ್ಗೆ ಹೋಗಿ ಆಮೇಲೆ ಹೇಳ್ಬಿಟ್ಟಿನಿ. ಅವ್ರೇನಂದರೆ ಕಂಪ್ಲೀಟ್ ಏನೋ ಮಾಡಮ್ಮ ಅಂತ ಹೇಳಿದ್ಮೇಲೆ ಸಪೋರ್ಟ್ ಇದ್ರು ಪೊಲೀಸ್ ಅವರು. ನಾನಿದ್ರೆ ಇಲ್ಲ ಏನು ಬೇಡ, ನನಗೆ ವಾರ್ನಿಂಗ್ ಕೊಟ್ಟು ಕಳಿಸಿ, ಅನ್ಸುತ್ತೆ ಗಾಡಿ ಕೊಡಬಾರ್ದು ಮನೆಯಾಗ ಅಂತ ಹೇಳಿ ಕಳಿಸಿದ್ದೀನಿ. ಅದಕ್ಕೆ ಅವರು ರೆಸ್ಪಾಂಡ್ ಆಗಿದ್ರೆ ಏನೋ ಗೊತ್ತಿಲ್ಲ ನನಗೆ, ಆದರೂ ಕಳಿಸಿದಾರ. ಆಯ್ತು ನೀವು ಹೋಗ್ರಪ್ಪ, ನಿಮ್ದೇನು ಪ್ರಾಬ್ಲಮ್ ಇದೆ, ಅವ್ರದ್ದೆಲ್ಲ ಇಶ್ಯೂ ಏನಿದೆ, ನಾನು ಟೆನ್ಷನ್ ತಗೋಬಾರಂತ. ಓಕೆ ಸರ್ ಅಂತ ಹೋದೆ. ಬಟ್ ನಾನು ಏನಂದರೆ ಅವನ ಮೇಲೆ ಕಂಪ್ಲೇಂಟ್ ಆಗಬೇಕು ಅದು ಇದು ಅನ್ನೋದಲ್ಲ. ಬಟ್ ಆ ಥರ ಆಗಬಾರ್ದು. ಚಿಕ್ಕವ್ರಿಗೆಲ್ಲ ಗಾಡಿ ಕೊಟ್ಟು ಕಳಿಸಿದ್ರಿ, ಎಂಕರೇಜ್ ಮಾಡಿ ಇದು ಮಾಡಿಸಿದ್ರೆ, ಅದು ಯಾರನ್ನ ದೊಡ್ಡವ್ರಿಗೆ ಜೀವನ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇರೋ ಹುಡುಗನಾಗಲಿ ಚಿಕ್ಕ ಹುಡುಗನಾಗಲಿ ಏನಾನ ಆಗಿ ಏನಾರ ಸತ್ತೋಗಿದ್ರೆ ಯಾರು ತಗೊಂಡು ಬರ್ತಾರೆ? ನನಗೆ ತಲೆಗೆ ಬಿದ್ದಿದ್ರೆ ನಾನು ಏನು ಕತೆ. ಈ ಪೇರೆಂಟ್ಸ್ ಅಂಥದ್ರಲ್ಲಿ ಕೂಡ ಬಂದು ಸಪೋರ್ಟ್ ಮಾಡ್ತಾರಂದ್ರೆ ಅರ್ಥ ಮಾಡ್ಕೊಳ್ರಿ ನಾ ಯಾವ ಸಿಚುವೇಶನಲ್ಲಿ ಇದ್ದಾರೆ ಅವರು ಅಂತ. ಆಯ್ತು ಬಿಡಿ. ಸೊ ಹಿಂಗಾಗಿತ್ತು ಅವತ್ತು. ಇನ್ನೊಂದು ಅಂದರೆ ಅವತ್ತು ನಂದು ಹನುಮಾನ್ ಜಯಂತಿ ಪ್ಲ್ಯಾನ್ ನಡೀತಿತ್ತು. ಅಂದರೆ ಹನುಮಾನ್ ಜಯಂತಿಗೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ ರೆಡಿ ಆಗಿದ್ದೆ 9:30ಗೆ. ಅವತ್ತು ನಾನು ಕರ್ಮ ಏನಂದರೆ ಚೈನ್ ಎಲ್ಲ ಕ್ಲೀನ್ ಮಾಡ್ಕೊಂಡು, ಚೈನ್ ಲೂಬು ಎಲ್ಲ ಪರ್ಫೆಕ್ಟ್ ಆಗಿ ಚೈನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಕೆಲವೊಂದು ಫೀ ಮೀಟರ್ಸ್ ಹೋಗ್ಬೇಕಿತ್ತು. ಬಟ್ ನಾನು ಸ್ವಲ್ಪ ಲಾಂಗ್ ಹೋಗಿದ್ದೀನಿ ಚೆಕ್ ಮಾಡೋಕೆ. ರಿಟರ್ನ್ ಬರೋವಾಗ ಇನ್ಸಿಡೆಂಟ್ ಆಯಿತು. ಯಪ್ಪ ಆಯಿತು. ಒಂದು 20 ದಿವಸ ಮನೆಯಾಗಿದ್ದು ಟಾರ್ಚರ್ ನೋಡ್ಬಿಟ್ಟಿನಿ ಗುರು, ಟಾರ್ಚರ್. ಬಟ್ ಏನಾಗಲ್ಲ. ಬಟ್ ನೋವು ಅನ್ನೋದು ಅಷ್ಟೇನು ಜಲ್ದಿ ಅಂತೂ ಹೋಗಲ್ಲ. ಎಷ್ಟು ಪೇನ್ ಕಿಲ್ಲರ್ಸ್ ಯೂಸ್ ಮಾಡಿದ್ದೀನಿ ಆದರೂ ಕೂಡ. ಬಟ್ ಪೇನ್ ಕಿಲ್ಲರ್ಸ್ ಅಂದರೆ ನನಗೆ ಭಾಳ ಭಯ. ಯಾಕಂದರೆ ಮೆಡಿಕಲ್ ಆಗಿ ಸ್ವಲ್ಪ ನಾಲೆಜ್ ಇದೆ ನನಗೆ, 40% ನಾಲೆಜ್ ಇದೆ. ಆದರೂ ಜಾಸ್ತಿ ಟ್ಯಾಬ್ಲೆಟ್ ತಗೊಂತಿದ್ದೆ. ಬಟ್ ಇವಾಗ ಬಿಟ್ಟುಬಿಟ್ಟಿನಿ. ಬೇರೆ ಮೆಮೊರಿ ಕಾರ್ಡ್ ತಗೋಬೇಕಿತ್ತು ಗೋಪುರಗೆ, ತಗೊಂಡು ಹೋಗಮ್ಮ ಅಂತ ಇಲ್ಲಿಗೆ ಬರ್ತಿದ್ವಿ. ಮಾರ್ಕೆಟಿಗೆ ಬಂದಿದ್ದೀವಿ ನಾನು ನನ್ನ ತಮ್ಮ. ಬೆಂಗಳೂರು ರೋಡಲ್ಲಿ ನವರಂಗ್ ಎಲೆಕ್ಟ್ರಾನಿಕ್ಸ್ ಅಂತ ಓಡಿಸಿರಂದರೆ ಓಡಿಸಿ. ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಫಾಲೋ ಆಗಿರಿ. ಇಂಡಿಕೇಟರ್ ಕೊಟ್ಟಿದ್ದಾರಲ್ಲ, ಸೊ ಇಂಡಿಕೇಟರ್ ಎಲ್ಲ ಪರ್ಫೆಕ್ಟಾಗಿ ಯೂಸ್ ಮಾಡ್ಕೊಳ್ತೀವಿ. ಯಾಕಂದರೆ ದೊಡ್ಡವರು ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದವ್ರಿಗೆ ಏನೇನಾಗಿದ್ರೆ ಭಾಳ ಕಷ್ಟ ಮನೆಯಾಗ. ಬಟ್ ಚಿಕ್ಕವ್ರಿಗಾಗಿದ್ರೆ ದಿನ ತೊಂದರೆ ಆಗುತ್ತಲ್ಲ. ಸೊ ಅದಕ್ಕಾಗಿ ಪೇರೆಂಟ್ಸ್ ಯಾರನ್ನು ನೋಡ್ತಿದ್ರೆ ಸ್ವಲ್ಪ ನಿಮ್ಮ ಗಾಡಿ ಕೊಡೋಕೆ ಹೋಗ್ಬೇಡ್ರಿ. ಅದು ಭಾಳ ಅವ್ರಿಗೆಲ್ಲ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ. ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನ್ಗೆ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ. ಸೊ ಪ್ಲೀಸ್ ಮೇಕ್ ಶೂರ್ ದಟ್ ರೈಟ್ ತಗೊಂಡ್ರೆ ನವರಂಗ್
ಇಲ್ಲಿ ಆದರೆ ಹೆವಿ ಟ್ರಾಫಿಕ್ ಇರುತ್ತೆ. ನಮ್ಮ ಬೆಂಗಳೂರು ರೋಡ್ ಯಾವಾಗಲೂ ವೀಕೆಂಡನ್ನಾಗಲಿ ಡೈಲಿಯಲ್ಲಿ ಏನಾಗಲಿ ಯಾವಾಗಲೂ ರಶ್ ಇರುತ್ತೆ. ಎಲ್ಲರೂ ದಿನ ಶಾಪಿಂಗ್ ಮಾಡ್ತಾರೆ ನಮ್ಮ ಬಳ್ಳಾರಿ ಬೆಂಗಳೂರು ಇದ್ದಂಗೆ. ಕೆಳಗಿಡಪ್ಪ ಅಲ್ಲ ನಾ ಕೆಳಗಿಡು. ಇಲ್ಲಾದರೆ ಪಾರ್ಕಿಂಗ್ ಆದರೆ ಭಾಳ ಕಷ್ಟ ಇದೆ. ಇಲ್ಲಿದೆ ನನಗೆ, ಇಲ್ಲಿದೆ ಒಂದು ಪಾರ್ಕಿಂಗ್. ಆಯಿತು, ಇಲ್ಲಿದೆ ಒಂದು ಪಾರ್ಕಿಂಗ್. ಓಕೆ, ಹಂಗಾಗಿ ಪಾರ್ಕಿಂಗ್ ಸಿಕ್ತು. ಬೀಸ್ಟ್ ನಮ್ಮ ಬೆಂಗಳೂರು ರೋಡ್. ಓಕೆ, ಒಳಗೆ ಹೋಗಿ ಮತ್ತೆ ಆನ್ಲೈನ್ ಫ್ಲಿಪ್ಕಾರ್ಟಲ್ಲಿ ನಮಗೆ 18 ಮಿನಿಟ್ಸಲ್ಲಿ ಡೆಲಿವರಿ ಇದೆ. ನನ್ನ ಬೆಸ್ಟ್ ಆನ್ಲೈನಲ್ಲಿ 100 ಜಾಸ್ತಿ ಇದೆ ಕೂಡ ಪರವಾಗಿಲ್ಲ, ಅದೇ ಆರ್ಡ್ರ್ ಮಾಡ್ತೀವಿ. 18 ಮಿನಿಟ್ಸ್ ಡೆಲಿವರಿ ಇದೆ ಅಂತ, ಅದು ಬೆಸ್ಟ್ ಅಲ್ಲ. ಗೋ ಸ್ವಲ್ಪ ಫುಲ್ ಮಾಡಿದ್ದಾನೆ. ಪ್ಲಾಜಾ ಇದ್ದಂಗೆ, ಫುಡ್ ಸ್ವರ್ಗ ಇದ್ದಂಗೆ ಇಲ್ಲಿ. BBQ ಎಸ್ BBQ. ಹಾಂ, ಅದೇ BBQ ಎಲ್ಲಿದೆ? ಏನು ಎತ್ಬಿಟ್ಟಾನ ಅವ್ನು BBQ? ಅವನು ಇತ್ತು, ಮೊನ್ನೆ ಇತ್ತು. ಆಯ್ತು ತಡಿ, ಬೇರೆ ಹತ್ರ ಅಂತೀನಿ ನಮ್ಮ ಲಾಲಿಪಾಪ್ಸ್. ಅದಕ್ಕೇನಿದೆ, ಬೇರೆ ಹತ್ರ ಇರ್ತೀನಿ ನಮ್ಮ ಲಾಲಿಪಾಪು. ಇದನ್ನು ಕೆಳಗಿಲ್ಲಪ್ಪ, ಅಲ್ಲಿ ಪಾರ್ಕ್ ಮಾಡಿಬಿಡ್ತೀನಿ. ಆಯ್ತು, ಪಾರ್ಕ್ ಮಾಡಿ ನಾನು ನಮ್ಮ ತಮ್ಮ ತಿನ್ಬೇಕು ಇವಾಗ. ಇದೆ ಇದೆ ಇವಾಗ BBQ ಹುಡುಕ್ಬೇಕು ನಾನು ನನ್ನ ತಮ್ಮ ಎಲ್ಲಿದೆ ಅಂತ. ಲಾಲಿಪಾಪ್ಸ್ ನೋಡಂಬ ಯಾವುದೋ ಒಂದು ಕಲಿತೀನಿ. ಹಾಂ,